ನಮಸ್ತೆ ಕರ್ನಾಟಕ, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ವಿಡಿಯೋ ಏನಿದೆ, ಬ್ಲಾಗ್ ಏನಿದೆ ಗೊತ್ತಿಲ್ಲ, ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಬಟ್ ಕಂಟೆಂಟ್ ಹುಡುಕ್ತಾ ನಾನು ಸ್ವಲ್ಪ ಬ್ಲಾಗ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಅದಕ್ಕಾಗಿ ಒಂದು ವಿಡಿಯೋ ಮಾಡೋಣ ಅಂತ, ಏನೇನೆಲ್ಲ ಚೇಂಜಸ್ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ. ಯಾಕಂದರೆ ಮೇಯ್ನಾಗಿ ನಾನು ಆಲ್ಮೋಸ್ಟ್ ರೈಡ್ ಮಾಡೋದು ಸೋಲೋ ರೈಡೇ. ಎಲ್ಲ ನಾನೇ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ. ಎಲ್ಲಿ ಹೋಗಬೇಕು, ಏನೆಲ್ಲ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ನಾನೇ ಸ್ವಲ್ಪ ಥಿಂಕ್ ಮಾಡಬೇಕಾಗುತ್ತೆ. ಸೆಕೆಂಡ್ ಒನ್, ನನಗೆ ಪ್ಲೇಸಸ್ ಬಗ್ಗೆ ಹೋಗ್ಬೇಕಂದ್ರೆ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಎಲ್ಲ ಪ್ಲ್ಯಾನ್ ಪ್ರಕಾರನೇ ಹೋಗಿ ಮಾಡಬೇಕಾಗುತ್ತೆ. ನಾರ್ಮಲಾಗಿ ಮಾತಾಡ್ಬೋದು. ಸೊ ಪ್ಲೇಸಸ್ ಬಗ್ಗೆ ಹೋಗ್ಬೇಕಂದ್ರೆ ಪ್ಲ್ಯಾನ್ ಮಾಡಿ ಹೋಗ್ಬೇಕಾಗುತ್ತೆ. ಯಾವ ಥರ ಪ್ಲೇಸಸ್ ಇರುತ್ತೆ, ಹೋಗ್ಬೋದಾ, ಅಥವಾ ಏನಾದರೂ ನಮಗೇನಾದರೂ ತೊಂದರೆ ಆಗುತ್ತಾ, ಅಥವಾ ಅಲ್ಲಿರುವ ಜನರಿಂದ ತೊಂದರೆ ಆಗುತ್ತಾ, ಅಥವಾ ಅಲ್ಲಿಂದ ಇರುವಂಥ ಪ್ರಾಣಿಗಳಿಂದ ನಮಗೆ ತೊಂದರೆ ಆಗುತ್ತಾ. ನಾರ್ಮಲಾಗಿ ಪ್ರಾಣಿಗಳಷ್ಟು ತೊಂದರೆ ಮಾಡಲ್ಲ. ಹೆಂಗೆಂದರೆ ಅದಕ್ಕೆ ಹೆದರಿಕೆ ಆದರೆ ಅಥವಾ ಅದಕ್ಕೆ ಏನಾದರೂ ಭಯ ಆದರೆ ಆವಾಗ ಮಾತ್ರ ನಮಗೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಇಲ್ಲಾಂದರೆ ನಮಗೆ ಪ್ರಾಣಿಗಳಿಂದ ಯಾವುದೂ ತೊಂದರೆ ಆಗಲ್ಲ. ನಾವೇ ತೊಂದರೆ ಮಾಡೋದು ಬಿಟ್ಟರೆ ಅದರಿಂದ ನಮಗೆ ತೊಂದರೆ ಆಗಲ್ಲ. ಇವಾಗ ಏನೆಲ್ಲ ಚೇಂಜಸ್ ಮಾಡಬೇಕಂದ್ರೆ, ಒಂದು ನನ್ನ ಕಂಟೆಂಟ್ ಒಂದು ಚೇಂಜ್ ಮಾಡಬೇಕು. ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬೇರೆ ಥರ ಮಾಡೋಣ. ಇವಾಗ ಮಳೆ ಇಲ್ಲ, ಮಳೆ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೊಂದು ಬೈಕ್ ಸ್ವಲ್ಪ ರೆಡಿ ಮಾಡಿಸ್ಬೇಕು. ಬೈಕು ಸದ್ಯದಲ್ಲೇ ರೆಡಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಮತ್ತೊಂದು ಲ್ಯಾಪ್ಟಾಪ್ ಯಾಕೆಂದರೆ ನನಗೆ ಮೊಬೈಲಲ್ಲಿ ಕಷ್ಟ ಆಗುತ್ತೆ ಎಡಿಟಿಂಗ್ ಮಾಡೋಕ್ಕೆ. ಯಾಕಂದರೆ ಇದು ಗೋಪುರ ಅಲ್ವಾ, ಗೋಪುರದ್ದು ಕ್ಲಾರಿಟಿ ವಾಯ್ಸು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಗೋಪುರಕ್ಕೆ ಮತ್ತು ಮೊಬೈಲ್ಗೆ ಸಂಬಂಧನೇ ಇಲ್ಲ. ಹೆಂಗಂದರೆ ಇವಾಗ ಮೊಬೈಲ್ ಕ್ಯಾಮರಾ ಇವಾಗ ನೋಡ್ಬೋದು ನೀವು, 4K ಎಲ್ಲ ಕೊಡ್ತಾರೆ. ಸ್ಯಾಮ್ಸಂಗ್ ಆಗಿರ್ಬೋದು, ಬೇರೆ ಮೊಬೈಲ್ ಆಗಿರ್ಬೋದು, 8K ಎಲ್ಲ ಕೂಡ ಬಂದಿದೆ. ಗೋಪುರದ್ದು ಕ್ಲಾರಿಟಿ ಬಗ್ಗೆ ಹೇಳುವಾಗ, ಗೋಪುರ ಆಗಿರ್ಬೋದು, ಇನ್ನಿತರ ಆ್ಯಕ್ಷನ್ ಕ್ಯಾಮರಾ ಆಗಿರ್ಬೋದು, DJ ಇದೆ, ಮತ್ತೇನೋ ಇನ್ಸ್ಟಾ ಏನೋ ಬಂದಿದೆ, ಅದರ ಒಂದು ಹೊಸ ಮಾಡೆಲ್ ಅದಾಗಿರ್ಬೋದು, ಕಂಪೇರ್ ಮಾಡುವಾಗ ಸೊ ಅದರ ಲೆವೆಲ್ ಬೇರೆ ಇರುತ್ತೆ, ನಮ್ಮ ಮೊಬೈಲ್ ಕ್ಲಾರಿಟಿ ಬೇರೆಯೇ ಇರುತ್ತೆ. ಸೊ ಅದಕ್ಕಾಗಿ ನಮಗೆ ಒಂದು ಆ್ಯಕ್ಚುಯಲ್ ಏನು ಕ್ಲಾರಿಟಿ ಆಗಿರ್ಬೋದು, ನಾವು ನೋಡೋ ವಿಷನ್ ಆಗಿರ್ಬೋದು, ಅಷ್ಟು ಕ್ಲಿಯರಾಗಿ ಬರಲ್ಲ. ಸೊ ಅದಕ್ಕಾಗಿ ಲ್ಯಾಪ್ಟಾಪ್ ಬೇಕಾಗುತ್ತೆ. ಮತ್ತು ನನ್ನ ಮಾತಾಡೋ ರೀತಿ, ಶೈಲಿಯನ್ನು ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ. ಇದು ಬಿಟ್ಟರೆ ಆಲ್ಮೋಸ್ಟು ರೆಡಿ ಆಗಿದ್ದೀನಿ. ಯಾವಾಗ ಮಾಡ್ತೀನೋ, ಯಾವಾಗ ತಗೊಳ್ತೀನೋ ಗೊತ್ತಿಲ್ಲ. ಮೇಯ್ನಾಗಿ ಎಲ್ಲ ಹಣ ಬೇಕು, ದುಡ್ಡು ಬೇಕು. ಮೋಟೋ ಬ್ಲಾಗ್ ಮಾಡೋದು ದೊಡ್ಡ ವಿಷಯ ಅಲ್ಲ ಇವರು, ಇದನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ. ಒಂದು ಮೇಯ್ನಾಗಿ ಮ್ಯಾನೇಜ್ ಮಾಡಬೇಕಂದ್ರೆ ದುಡ್ಡು ಬೇಕೇ ಬೇಕಾಗುತ್ತೆ. ಇವಾಗ ಹೋಗೋ ಬೈಕಲ್ಲಿ ಕೂಡ ಅದಕ್ಕೆ ಪೆಟ್ರೋಲ್ ಬೇಕಾಗುತ್ತೆ, ಮತ್ತು ಸರ್ವಿಸ್ ಚಾರ್ಜಸ್ ಆಗಿರ್ಬೋದು, ಸೊ ಮೈಂಟೆನೆನ್ಸ್ ಆಗಿರ್ಬೋದು, ಅದಕ್ಕೆ ದುಡ್ಡು ಬೇಕಾಗುತ್ತೆ. ಇವಾಗ ಹೋಗೋ ದಾರಿ ಅಂದರೆ ಮಂಗಳೂರು ಸಿಟಿಗೆ ಬಂದಿದ್ದೀನಿ ಅಷ್ಟೇ. ಏನಕ್ಕೆಂದರೆ ಸ್ವಲ್ಪ ಕೆಲವೊಂದು ಬೈಕಿದ್ದು ಪಾರ್ಟ್ಸ್ ಏನೋ ತಗೋಬೇಕು ಅಂತ ಬಂದೆ, ಸ್ವಲ್ಪ ಬೇಗನೆ ಬಂದೆ. ಅದಕ್ಕಾಗಿ ಮಂಗಳೂರು ಸಿಟಿ ಅಂದರೆ ಇವಾಗ ಬೆಳಿಗ್ಗೆ ಕೂಡ ಅಷ್ಟು ಟ್ರಾಫಿಕ್ ಇರಲ್ಲ. ನಾರ್ಮಲಾಗಿ ಅಷ್ಟು ಟ್ರಾಫಿಕ್ ಇರಲ್ಲ ಇಲ್ಲಿ. ಹೈಯೆಸ್ಟ್ ಟ್ರಾಫಿಕ್ ಇರೋದು ನಂತೂರು ಮತ್ತು ಮತ್ತೆಲ್ಲಿ ನನಗೆ ಅಷ್ಟು ಕಾಣಕ್ಕೆ ಸಿಗಲ್ಲ. ಯಾವಾಗ ಚೇಂಜ್ ಮಾಡ್ತೀನಿ, ಯಾವಾಗ ಒಂದು ಅಪ್ಡೇಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ನನಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದರ ಮೊದಲು ನೀವು ನನ್ನ ಸಪೋರ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಸಪೋರ್ಟ್ ಇಲ್ಲ ಅಂದರೆ ನಾನು ನೆಕ್ಸ್ಟು ಪೊಸಿಷನ್ಗೆ, ಅಂದರೆ ನೆಕ್ಸ್ಟು ಏನೇ ಮಾಡಬೇಕು ಗೊತ್ತಿಲ್ಲ, ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಸ್ವಲ್ಪ ಚೇಂಜಸ್ ಆಗಿದ್ದೀನಿ ಅಂದ್ಕೊಂಡಿದ್ದೀನಿ. ಮಾತಾಡೋ ರೀತಿ ಒಂದು, ಮತ್ತು ಕಂಟೆಂಟು ಅದರಲ್ಲಿ ಅಷ್ಟು ಚೇಂಜಸ್ ಆಗಿಲ್ಲ. ಚೇಂಜಸ್ ಮಾಡೋಣ.
ಏನಾದರೂ ಹೊಸ್ದಾಗಿ ಏನೋ ಶುರು ಮಾಡೋಣ. ಹೊಸ್ದಾಗಿ ಶುರು ಮಾಡಬೇಕಂದ್ರೆ ಏನಾದರೂ ಹೊಸ್ದಾಗಿ ಯೋಚನೆ ಮಾಡಬೇಕಾಗುತ್ತೆ. ಏನಾಗೋದು ಗೊತ್ತಿಲ್ಲ, ಬಟ್ ಮಾಡೋಣ ಏನಾದರೂ. ನೀವಿದ್ದೀರಲ್ವ ನನ್ನ ಜೊತೆ. ಎಲ್ಲಿ ಅಂತ ಗೊತ್ತಿಲ್ಲ, ಒಂದು ಶಾಪ್ ಇತ್ತು. ಓಕೆ, ಗಾಡಿ ರೆಡಿ ಮಾಡಿಸಿ ನೆಕ್ಸ್ಟು ಶುರು ಮಾಡೋಣ. ಓಕೆ, ನನಗೆ ಎಲ್ಲ ಪಾರ್ಟ್ಸ್ ಸಿಕ್ಕಿಲ್ಲ. ಸೊ ಇದರದ್ದು ಕೇಬಲ್ ಬಂದುಬಿಟ್ಟು ನಾಳೆ ಬರುತ್ತೆ ಅಂತ ಹೇಳಿದರು. ಒಂದು ಟ್ರಕ್ ಬಂತು. ಸೊ ಅದರಲ್ಲಿ ಕೆಲವೊಂದು ಮೇನ್ ಐಟಮ್ ಮಾತ್ರ ಬಂದಂತೆ. ಅದು ಇನ್ನೊಂದು ಟ್ರಕ್ ಬರುತ್ತಂತೆ ಅಂತ ಹೇಳಿದರು, ಏನೋ ಗೊತ್ತಿಲ್ಲ. ನಾಳೆ ಬರುತ್ತೆ ಅಂತ ಹೇಳಿದರು. ಯಾಕಂದರೆ ಇದು ಈ ಬೈಕ್ ಏನಿದೆ, ಇದು BS3 2013 ಮಾಡಲ್, 2013ನೇ ಮಾಡಲ್ ಇದು. ಸೊ ಅದಕ್ಕೋಸ್ಕರ ಈ ಮಾಡಲನ್ನು ಅಷ್ಟು ಇದು ಓಲ್ಡ್ ಅಲ್ವಾ. ಸೊ ಅದಕ್ಕಾಗಿ ಇದರ ಐಟಮ್ಸ್ ಏನಿದೆ ಅಂದರೆ ಪಾರ್ಟ್ಸ್ ಏನಿದೆ ಅಷ್ಟು ತರಲ್ಲ ಅಷ್ಟು. ನಾಳೆ ಏನಿದೆ, ನಾಳೆ ಫ್ರೀ ಇದ್ದರೆ ಪಕ್ಕ ಬೈ ಮಾಡಬೇಕು. ಯಾಕಂದರೆ ತರೋದೇ ಸ್ವಲ್ಪ, ಅದು ನಾವು ವೆಯ್ಟ್ ಮಾಡಿದ್ರೆ ಮಿಸ್ ಆಗುತ್ತಲ್ವಾ. ಯಾವ ರೋಡ್ ಬಂತ? ಇದಲ್ವಾ? ಓಕೆ, ಇದೇ ರೋಡು. ನನಗೆ ಸಿಕ್ಕಿದ್ದೇನೆಂದರೆ ಇದೊಂದು RTR 180 ಲೋಗೋ ಒಂದು ಸಿಕ್ತು. ಮತ್ತೇನಿದೆ, ಮತ್ತೇನು ಸಿಕ್ಕಿಲ್ಲ ನನಗೆ. ಸಿಕ್ಕಿಲ್ಲ ಅನ್ನೋಕ್ಕೆ ಕೆಲವೊಂದು ಪರ್ಚೇಸ್ ಮಾಡಿಲ್ಲ, ನೋಡಬೇಕು. ಇದೆಲ್ಲ ತೆಗ್ಬೇಕು, ಇದೆಲ್ಲ ಒಂಥರ ಗಲೀಜು ಕಾಣ್ತದೆ. ಫುಲ್ಲು ಕ್ಲೀನ್ ಮಾಡಬೇಕು, ಝೀರೋ ಏನೋ ಫುಲ್ಲು ಕೆಲವೊಂದು ಚೇಂಜ್ ಮಾಡಬೇಕು. ಅಪ್ಪ ಎಂಥ ಬಿಸಿಲು! ಈ ಮಳೆ ಬಂದು ಕೂಡ ಎಷ್ಟು ಬಿಸಿಲಿದೆ. ನನಗೇನು ಇದೊಂದು ಬೈಕಿದ್ದು ಕೀ ಇದ್ದೊಂದೇನೋ ಇದು ಬೇಕಿತ್ತು, ಲಾಸ್ಟ್ ಇತ್ತು ನನ್ನ ಹತ್ರ, ಅದು ಮಿಸ್ ಆಗಿದೆ. ಅದೊಂದು ಪರ್ಚೇಸ್ ಮಾಡಬೇಕು. ಕೆಲವೊಂದಿದೆ, ತೆಗಿಬೇಕು. ಮಿರರು ಇದು ನನಗೆ ಇಷ್ಟ ಆಯ್ತು, ಇದು ಮಿರರು. ಮತ್ತು ನಾನು ಸೈಡ್ ಮಿರರ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಎಲ್ಲಿ ನಿಲ್ಲಿಸೋದು ಇವರು ಬಸ್ ಅವರು. ನಾನು ಸೈಡ್ ಮಿರರ್ ಹಾಕ್ಬೇಕು ಅಂದ್ಕೊಂಡಿದ್ದೆ, ಇಲ್ಲಿ ಬರುತ್ತಲ್ವ, ಅದು ಹಾಕ್ಬೇಕು ಅಂದ್ಕೊಂಡಿದ್ದೆ. ಬಟ್ ಅದೇನೋ ನನಗೆ ಸೂಟೇಬಲ್ ಆಗ್ತಾಯಿಲ್ಲ ಈ ಬೈಕ್ಗೆ. ಇದು ಓಕೆ, ಚೆನ್ನಾಗಿದೆ. ಇದು ತೆಗಿಬೇಕು. ಇದು ಬೇರೆ ಬ್ಲ್ಯಾಕ್ ಏನೋ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಇದನ್ನು ತೆಗೆದು ಇಲ್ಲಿಗೆ ಅಟ್ಯಾಚ್ ಮಾಡೋಕ್ಕೆ ನೋಡಬೇಕು. ಇಲ್ಲಾಂದರೆ ಇದು ಶೀಲ್ಡ್ ಏನಿದೆ ಅದನ್ನು ದೊಡ್ಡದು ಹಾಕಬೇಕು. ಓಕೆ, ಏನೇನೋ ಇದೆ ರೆಡಿ ಮಾಡಿಸೋಕ್ಕೆ, ನೋಡೋಣ ನೆಕ್ಸ್ಟು. ಓಕೆ, ಈ ವಿಡಿಯೋನ ಎಲ್ಲೇ ಎಂಡ್ ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಟೇಕ್ ಕೇರ್. ಬಾಯ್.